ನಾವು ಹೆಂಗೆ ಮಾಡಿದ್ರೂ ರಾಗಿ ಮುದ್ದೆ ಎಷ್ಟೇ ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕಂತಂದ್ರೂ ಒಂದೊಂದು ಸಲ ಹೆಚ್ಚಿಗೆ ಆಗೋಗ್ಬಿಡುತ್ತೆ, ಒಂದೊಂದು ಸಲ ತಿನ್ನೋಕ್ಕೆ ಬೇಜಾರಾಗಿ ಉಳ್ಕೊಂಬಿಟ್ಟಿರುತ್ತೆ. ಸೊ ಆ ಉಳಿದಿರೋಂತಹ ರಾಗಿ ಮುದ್ದೆಯಿಂದ ಸಾಫ್ಟಾಗಿ ತುಂಬಾ ಚೆನ್ನಾಗಿ ರಾಗಿ ರೊಟ್ಟಿನ ಯಾವ ಥರ ಮಾಡೋದು, ಮುದ್ದೆ ವೇಸ್ಟ್ ಮಾಡದೇ ಇರೋ ಥರ ಈ ಥರ ಸಾಫ್ಟಾಗಿ ನೀವು ನೋಡ್ತಾ ಇರ್ಬೋದು. ಇಷ್ಟು ಸಾಫ್ಟಾಗಿ ರಾಗಿ ರೊಟ್ಟಿನ ಯಾವ ಥರ ಮಾಡ್ಬೋದು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಬೇಕಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಉಳಿದಿರೋ ಅಂತಹ ಮುದ್ದೆಯಿಂದ ರೊಟ್ಟಿನ ಯಾವ ಥರ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಮುಳ್ಗಾಯಿ ಚಟ್ನಿ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಹಳ್ಳಿ ಸ್ಟೈಲಲ್ಲಿ ಯಾವ ಥರ ಮುಳ್ಗಾಯಿ ಚಟ್ನಿ ಮಾಡೋದು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ನೀವು ಕೊಡುವಂತಹ ಒಂದು ಲೈಕು, ಕಮೆಂಟ್ಸು ಮತ್ತು ನೀವು ಮಾಡ್ಕೊಳ್ಳೋಂತಹ ಸಬ್ಸ್ಕ್ರಿಪ್ಷನಿಂದನೇ ನಾವಿನ್ನೂ ಇದೇ ಥರ ಅತಿ ಹೆಚ್ಚು ಒಳ್ಳೆಯ ವೀಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂತಂದರೆ ಎಲ್ಲರೂ ರಾಗಿ ಮುದ್ದೆ ಮನೇಲಿ ಮಾಡೇ ಮಾಡ್ತಾರೆ. 90% ಆಫ್ ದಿ ಪೀಪಲ್ಸ್ ಇವಾಗ ಶುಗರು, ಡಯಾಬಿಟಿಸ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರೂ ರಾಗಿ ಮುದ್ದೆ ಮಾಡೇ ಮಾಡ್ತಾರೆ. ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ಆಗಿಬಿಡುತ್ತೆ, ಒಂದು ಅರ್ಧ ಅಥವಾ ಒಂದು ಮುದ್ದೆ ಎಕ್ಸ್ಟ್ರಾ ಆಗಿಬಿಡುತ್ತೆ. ಅದನ್ನು ನಮಗೆ ತಿನ್ನೋಕ್ಕೆ ಆಗಿರೋದಿಲ್ಲ. ಆ ಥರ ಮುದ್ದೆ ಉಳ್ದಂಥ ಸಂದರ್ಭದಲ್ಲಿ ಈ ಥರ ಸಾಫ್ಟಾಗಿ ರೊಟ್ಟಿ ಕೂಡ ಮಾಡ್ಕೋಬೋದು ನಾವು, ಆ ಮುದ್ದೆನ ವೇಸ್ಟ್ ಮಾಡಿದೆ. ಕೆಲವರು ಗಂಜಿ ಥರ ಮಾಡಿಕೊಂಡು ಕೂಡ ಕುಡಿತಾರೆ. ಬಟ್ ನಮಗೆ ಗಂಜಿ ಬೇಕಂದರೆ ಗಂಜಿ ಮಾಡ್ಕೋಬೋದು. ಇಲ್ಲಿ ರೊಟ್ಟಿನ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದೇನಪ್ಪ ರಾಗಿ ರೊಟ್ಟಿ ಅಂತೇಳಿ ತೋರಿಸ್ತಾ ಇದ್ದೀನಿ, ವೈಟ್ ಕಲರ್ ಇದೆ ಅಂತ ನೀವು ಅಂದ್ಕೋಬೋದು. ಸೊ ನಾನು ಹಳೆ ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ, ನಾನು ರಾಗಿ ಹಿಟ್ಟನ್ನು ಯಾವ ಥರ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಏನಪ್ಪ ಅಂತಂದರೆ ನಾನು ರಾಗಿ, ಜೋಳ, ಸಜ್ಜೆ, ನವಣೆ ಮತ್ತು ಸ್ವಲ್ಪ ಅಕ್ಕಿ, ಮೆಂತ್ಯ ಈ ಥರ ಒಂದು 5ರಿಂದ 6 ಐಟಮ್ಸನ್ನ ಮಿಕ್ಸ್ ಮಾಡಿ ಹಿಟ್ಟನ್ನು ಮಾಡಿಸೋದ್ರಿಂದ ನಮ್ಮ ರಾಗಿ ಹಿಟ್ಟು ಕೂಡ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ. ಬಟ್ ತುಂಬ ಬ್ಲ್ಯಾಕಾಗಿ ಬರೋದಿಲ್ಲ. ಮುದ್ದೆ ಆಗ್ಬೋದು ಅಥವಾ ರೊಟ್ಟಿ ಆಗ್ಬೋದು, ಅಷ್ಟು ಫುಲ್ಲು ಬ್ಲ್ಯಾಕಾಗಿ ಬರಲ್ಲ ಅಂತಲೇ ಹೇಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಹಳೆ ವೀಡಿಯೋಗಳನ್ನು ನನ್ನ ಸಬ್ಸ್ಕ್ರೈಬರ್ಸ್ ರೆಗ್ಯುಲರಾಗಿ ನನ್ನ ವೀಡಿಯೋನ ನೋಡ್ತಾ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಯಾವ ಥರ ರಾಗಿ ಹಿಟ್ಟನ್ನು ಮಾಡಿಸ್ತೀನಿ, ಹೆಲ್ತಿಯಾಗಿರೋಂತಹ ರಾಗಿ ಹಿಟ್ಟು ಗಂಜಿಗಾಗ್ಬೋದು, ಮುದ್ದೆಗಾಗ್ಬೋದು ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಬರೋ ಥರ ಒಂದಷ್ಟು ಹಿಟ್ಟನ್ನು ಮಾಡಿಸಿ ಇಟ್ಕೊಡ್ತೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಇದೇ ಫ್ಲೋರನ್ನೇ. ಸೊ ಅದರಿಂದ ಇವತ್ತು ನಾನು ಬೆಳಿಗ್ಗೆ ಮುದ್ದೆ ಮಾಡಿದ್ದೆ. ಸೊ ಅದರಲ್ಲಿ ಒಂದು ಮುದ್ದೆ ಉಳ್ಕೊಂಬಿಟ್ಟಿತ್ತು. ಅದನ್ನು ಮತ್ತು ತಣ್ಣಗಾದ್ಮೇಲೆ ಮುದ್ದೆ ತಿನ್ನೋದಕ್ಕೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ನನಗೂ ಇಷ್ಟ ಆಗೋಲ್ಲ, ಬೇರೆ ಎಲ್ರಿಗೂ ಅಷ್ಟೇ. ಬಿಸಿ ಬಿಸಿ ಇದ್ದಾಗ ಮಾತ್ರ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಒಂದು ಮುದ್ದೆ ಉಳ್ಕೊಂಬಿಟ್ಟಿತ್ತು. ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಸುಟ್ಟಿರೋಂತಹ ಮುಳ್ಗಾಯಿಂದ ನಮ್ಮ ಅಜ್ಜಿಯವರೆಲ್ಲ ಯಾವ ಥರ ಮಾಡ್ತಾಯಿದ್ರು ಆ ಥರ ಮುಳ್ಗಾಯಿ ಚಟ್ನಿನ ಮಾಡಿಬಿಟ್ಟು ಹಾಗೆ ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು ಮುದ್ದೆಯಲ್ಲಿ ನಮ್ಮ ಮನೇಲಿ ಯೂಶ್ವಲಿ 7 to 8 ರಾಗಿ ರೊಟ್ಟೀಸ್ ಆಗುತ್ತೆ. ಅಷ್ಟು ಪ್ರಮಾಣಕ್ಕೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಈ ಥರ ಕಲಸಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಅಂತಂದರೆ ಈ ಕಡೆ ರೊಟ್ಟಿನ ಲಟ್ಟಿಸ್ಕೊಂಡು ಆ ಕಡೆ ಬೇಯಿಸ್ಬಿಡ್ತೀನಿ ಒಂದೇ ಸಲ. ಆ ಥರ ಮಾಡೋದ್ರಿಂದ ಆ ರೊಟ್ಟಿನೂ ತುಂಬ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಕೆಲವ್ರು ಯಾವ ಥರ ಮಾಡ್ತಾರಂದರೆ ತುಂಬ ಒಂದು 5-6 ರೊಟ್ಟಿನ ಲಟ್ಟಿಸ್ಕೊಂಡ್ಬಂದು ಆಮೇಲೆ ಬೇಯಿಸ್ತಾರೆ. ಬಟ್ ಆ ಥರ ಮಾಡೋದ್ರಿಂದ ರೊಟ್ಟಿ ಆಗಲಿ ಚಪಾತಿ ಆಗಲಿ ಯಾವುದೇ ಆಗಲಿ ಸ್ವಲ್ಪ ಹಾರ್ಡಾಗಿ ಬರುತ್ತೆ, ಅಷ್ಟು ಸಾಫ್ಟಾಗಿ ಬರಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಗ್ಯಾಸ್ ಹಚ್ಚಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲನೂ ರೆಡಿ ಮಾಡ್ಕೊಬಿಡ್ತೀನಿ. ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ಕಲಸಿಟ್ಟು ಮತ್ತು ನಂದೊಂದು ಅಳತೆ ಪ್ರಮಾಣ ಇದೆ, ಕೈಯಲ್ಲಿ ಒಂದು ಹಿಡಿಯೋಷ್ಟು ಹಿಟ್ಟನ್ನು ತೊಗೊಂಡು ಉಂಡೆ ಎಲ್ಲ ಮಾಡಿಕೊಂಡು ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಆನಂತರನೇ ನಾನು ಈ ಕಡೆ ಒಂದು ಲಟ್ಟಿಸ್ಬಿಟ್ಟು ಆ ಕಡೆ ಹಂಗೆ ಬೇಯಿಸ್ಕೊಂಡು ಎಲ್ಲ ಒಟ್ಟಿಗೆ ಮಾಡ್ಕೋತೀನಿ. ಸೊ ಇದ್ರ ಜೊತೆಯಲ್ಲಿ ಹಳ್ಳಿ ಸ್ಟೈಲು ನಮ್ಮ ಅಜ್ಜಿಯವರೆಲ್ಲ ಯಾವ ಥರ ಮಾಡ್ತಾಯಿದ್ರು ಆ ಥರ ರಾತ್ರಿ ಆಗಿರೋದ್ರಿಂದ ಪಲ್ಯ ಏನೂ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಇವಾಗ ಪಲ್ಯ ಆಗಲಿ ಸಾಂಬಾರಾಗಲಿ ಏನಾದರೂ ಮಾಡಿದೆ ಅಂದರೆ ಉಳ್ಕೊಬಿಡುತ್ತೆ, ನಾವಿರೋದೇ ಇಬ್ಬರು. ಸೊ ಹಾಗಾಗಿ ಈ ಥರ ರೊಟ್ಟಿ ಜೊತೆಗೆ ಒಂದು ಸಿಂಪಲಾಗಿ ಒಂದು ಚಟ್ನಿ ಮಾಡಿಬಿಟ್ರೆ ಒಟ್ಟಿಗೆ ಎಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ಇನ್ ಕೇಸ್ ರೊಟ್ಟಿ ಉಳ್ಕೊಂಡ್ರೂ ನೆಕ್ಸ್ಟ್ ಡೇ ಯೂಸ್ ಮಾಡ್ಕೋಬೋದು. ನಾನಂತೂ ರೊಟ್ಟಿ ಆಗಲಿ ಚಪಾತಿ ಆಗಲಿ ಏನೇ ಉಳ್ಕೊಂಡ್ರೂ ನೆಕ್ಸ್ಟ್ ಡೇ ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂತೇನೆ. ಸೊ ರೊಟ್ಟಿ ಉಳಿದ್ರೆ ನನಗೇನು ಯೋಚನೆ ಇಲ್ಲ. ನೆಕ್ಸ್ಟ್ ಡೇ ಯಾಕಂತಂದರೆ ಬಾಕ್ಸಿಗೆಲ್ಲ ಮಾಡಬೇಕಾಗಿರುತ್ತೆ. ಇದು ಸ್ವಲ್ಪ ಸ್ಟಾಕ್ ಉಳ್ಕೊಳ್ತು ಅಂದರೆ
ನಮಗೆ ಎಲ್ಲ ಹೆಣ್ಮಕ್ಳಿಗೂ ಲೇಡೀಸ್ಗೆ ಅದೇ ಒಂದು ಪ್ರಾಬ್ಲಮ್ಮು. ರಾತ್ರಿ ಏನಾದರೂ ಉಳ್ಕೋತು ಏನಾದರೂ ಸ್ಟಾಕ್ ಇದೆ ಅಂತಂದರೆ ನೆಕ್ಸ್ಟ್ ಡೇ ಅದನ್ನೇನು ಮಾಡಲಿ ಇದನ್ನೇನು ಮಾಡಲಿ ಅನ್ನೋಂಥ ಯೋಚನೆ ಬರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ನೈಟು ಟೈಮಲ್ಲಿ ಸ್ವಲ್ಪ ಸಿಂಪಲಾಗೆ ರೆಸಿಪೀಸ್ನ ಮಾಡ್ಕೋತೀನಿ. ಯಾಕಂದರೆ ಆ ಟೈಮಲ್ಲಿ ಖಾಲಿ ಆಗೋ ಥರ. ರೊಟ್ಟಿ ಚಪಾತಿ ಆದರೆ 1-2 ಉಳ್ಕೊಂಡ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಅದು ನೆಕ್ಸ್ಟ್ ಡೇ ಯೂಸ್ ಮಾಡ್ಕೋಬೋದು. ಬಟ್ ಅದು ಬಿಟ್ಟು ಬೇರೆ ಏನಾದರೂ ಸಾಂಬಾರು ಚಟ್ನಿ ಆ ಥರ ಉಳ್ಕೊಂಬಿಡ್ತು ಅಂದರೆ ನಾವು ಇದನ್ನೇನು ಮಾಡಲಿ ಬೆಳಗ್ಗೆ ಅದಕ್ಕೇನು ಮಾಡಲಿ ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ಈ ಥರ ರಾಗಿ ರೊಟ್ಟಿ ಮಾಡೋದು ಸ್ವಲ್ಪ ಕಷ್ಟವೇ. ಯಾಕೆಂತಂದರೆ ಜೋಳದ ರೊಟ್ಟಿಗಿಂತ ರಾಗಿ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ. ರಾಗಿ ಹಿಟ್ಟನ್ನು ನಾವು ಹಾಕಿ ಕಲಿಸಿದಾಗ ಅದು ಸಾಫ್ಟ್ ಇರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಇರೋರಾದರೆ ಆರಾಮಾಗಿ ಮಾಡ್ತಾರೆ. ಇದು ನನಗೆ ಸ್ವಲ್ಪ ಮಾಡಿ ಅಷ್ಟು ಪ್ರಾಕ್ಟೀಸ್ ಆಗಿದೆ. ಸೊ ಹಾಗಾಗಿ ನನಗೇನಷ್ಟು ಕಷ್ಟ ಅಂತ ಅನಿಸಲ್ಲ, ನೀಟಾಗಿ ಚೆನ್ನಾಗೇ ಮಾಡ್ತೀನಿ. ಹೊಸ್ದಾಗಿ ಮಾಡೋರು ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ ಈ ಥರ ರಾಗಿ ರೊಟ್ಟಿನ. ಅದಾದಮೇಲೆ ನಾನು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಏನಪ್ಪ ಅಂತಂದರೆ ನಾನು ವೀಡಿಯೋಸ್ನ ಅಷ್ಟು ಅಪ್ಲೋಡ್ ಮಾಡಲ್ಲ, ವಾರಕ್ಕೊಂದು 2. ಈಗ ಒಂದು 2-3 ವೀಕ್ಸಿಂದ ನಾನು ಬ್ರೇಕ್ ಕೂಡ ತೊಗೊಂಡ್ಬಿಟ್ಟಿದ್ದೆ, ತುಂಬ ವೀಡಿಯೋಸ್ನೇನು ಅಪ್ಲೋಡ್ ಮಾಡಿಲ್ಲ. ಮೊನ್ನೆ ರೀಸೆಂಟಾಗಿ ಒಂದು ಬದನೆಕಾಯಿ ಚಟ್ನಿದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾಕಂತಂದರೆ ಹಳ್ಳಿ ಸೈಡವ್ರಿಗೆ ತುಂಬ ಜನಕ್ಕೆ, ನಮ್ಮ ಸೈಡ್ ಇರೋರಿಗೆ ಈ ಥರ ಚಟ್ನಿಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಹೊಸೊಬ್ಬರು ಯಾರಾದರೂ ನೋಡಿಬಿಟ್ಟು ಕಲ್ತ್ಕೊಳ್ಳಿ, ಅವರು ಕೂಡ ನಮ್ಮ ಟೇಸ್ಟನ್ನು ಮಾಡಲಿ ಅನ್ನೋಂಥ ಒಂದು ರೀಸನಿಂದ ನಾನು ಯಾವಾಗಲೂ ವೀಡಿಯೋ ಶೂಟ್ ಮಾಡಿದ್ದಿತ್ತು. ಸೊ ಅದನ್ನು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಯಾರೊಬ್ಬರು ವೇಸ್ಟೇಜ್ ಆಫ್ ಟೈಮ್ ಈಸ್ ಪ್ರೀಷಿಯಸ್ ಅಂತ ಯಾರೊಬ್ಬರು ವೀಡಿಯೋ ಹಾಕಿ ನನಗೆ ಕಮೆಂಟ್ ಮಾಡಿದರು. ಸೊ ನಾನು ಹೇಳೋದಿಷ್ಟೇ, ನಿಮಗೆ ಇಷ್ಟ ಇದ್ದರೆ ನೋಡಿ, ನಿಮಗೆ ಆ ರೆಸಿಪಿ ಕಲ್ತ್ಕೋಬೇಕು, ನಿಮಗೆ ಅದನ್ನು ಮಾಡ್ಕೊಂಡು ತಿನ್ನಬೇಕು ಅನ್ನೋಂಥ ಇಂಟ್ರೆಸ್ಟ್ ಇದ್ದರೆ ನೀವು ನೋಡಿ. ಇಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವೇನು ನಿಮಗೆ ಬಲವಂತ ಮಾಡಲ್ವಲ್ಲ, ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗಲಿ ಅನ್ನೋಂಥ ಒಂದು ರೀಸನಿಂದ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಅಷ್ಟೇ. ನಿಮಗೆ ಇಷ್ಟ ಇದ್ದರೆ ನೋಡಿ, ಇಲ್ಲ ಅಂತಂದರೆ ಬೇಡ, ಸ್ಕ್ರೋಲ್ ಮಾಡಿಕೊಂಡು ನಿಮ್ಗೆ ಯಾವ ವೀಡಿಯೋ ಇಷ್ಟ ಇರುತ್ತೋ ಅದನ್ನು ನೋಡ್ಕೊಂಡು ಹೋಗಿ. ಅದಕ್ಕೋಸ್ಕರ ನಮ್ಮ ವೀಡಿಯೋನ ನೀವು ಯಾಕೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊತೀರಾ? ವೀಡಿಯೋನ ನೋಡಿಬಿಟ್ಟು ಅದಕ್ಕೆ ನೋಡಿಕೊಂಡು ಅದು ವೀಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಂಡು ಆನಂತರ 2-3 ನಿಮಿಷ ತೊಗೊಂಡು, ನಿಮಗೆ ಟೈಮ್ ಅಷ್ಟು ಪ್ರೀಷಿಯಸ್ ಆಗಿದ್ದರೆ ನಿಮ್ಮ ಟೈಮ್ ಯಾಕೆ ನೀವು ವೇಸ್ಟ್ ಮಾಡ್ಕೋತೀರಾ? 2-3 ನಿಮಿಷ ಆಗೋಗುತ್ತೆ. ಆ ವೀಡಿಯೋ ಎಲ್ಲ ನೋಡಿಬಿಟ್ಟು ಮತ್ತೆ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ. ನಿಮ್ಮ ಟೈಮನ್ನು ನೀವು ಯಾಕೆ ವೇಸ್ಟ್ ಮಾಡ್ಕೋತೀರಾ? ಎಸೆನ್ಷಿಯಲ್ ಇರೋರು, ಅವ್ರಿಗೆ ನಿಜವಾಗ್ಲೂ ಬೇಕು ಅನ್ನೋಂಥವ್ರು ತುಂಬ ಜನ ಇಷ್ಟಪಡೋರು ಇರ್ತಾರೆ. ಅಜ್ಜಿ ಕಾಲದ ಅಡುಗೆಗಳನ್ನೆಲ್ಲನೂ ತುಂಬ ಜನ ಅವ್ರ ಮನೇಲೂ ಕೆಲವರು ಆಲ್ರೆಡಿ ಮಾಡ್ತಿರ್ತಾರೆ. ಇನ್ನು ಕೆಲವ್ರಿಗೆ ಮಾಡಬೇಕಂತ ಇಷ್ಟ ಇರುತ್ತೆ, ಬಟ್ ಗೊತ್ತಿರಲ್ಲ. ಸೊ ಅಂಥವ್ರು ಯಾರೋ ಬೇಕಾದವರು ಮಾಡ್ಕೊಳ್ಳಿ ಅನ್ನೋಂಥ ಒಂದು ರೀಸನಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದು ಅಷ್ಟೇ. ಯಾಕಂತಂದರೆ ನಾನು ಈ ಚಟ್ನಿನ ನಾನು ಕೆಲಸ ಮಾಡೋಂಥ ಪ್ಲೇಸಲ್ಲೂ ಕೂಡ ತೊಗೊಂಡೋದಾಗ ತುಂಬ ಜನ ಕೇಳಿದ್ದಾರೆ, ತುಂಬ ಚೆನ್ನಾಗಿದೆ, ಯಾವ ಥರ ಮಾಡೋದು ಏನು ಅಂತ ನನ್ನ ಹತ್ರ ತುಂಬ ಜನ ಕೇಳ್ಕೊಂಡು ಅವರು ಕೂಡ ಟ್ರೈ ಮಾಡಿ ಆನಂತರ ಅವರು ನನಗೆ ಹೇಳಿದ್ದಾರೆ, ನಾವು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ಚೆನ್ನಾಗಿದೆ ರೆಸಿಪಿ, ಈಸಿಯಾಗಿದೆ ಅಂತಲೂ ತುಂಬ ಜನ ನನಗೆ ಹೇಳಿದ್ಮೇಲೆ ನಾನು ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ಅನ್ನೋವಂಥ ರೀಸನಿಂದ ನಾನು ಅಪ್ಲೋಡ್ ಮಾಡಿದ್ದಷ್ಟೇ. ಸೊ ನನಗೆ ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು ಅದು ಇದು ಆ ಥರ ಏನಿಲ್ಲ. ನಾನು ಒಂದು ನಾನು ನನ್ನ ಫ್ರೀ ಟೈಮಲ್ಲಿ ಏನು ವೀಡಿಯೋ ಮಾಡ್ಕೊಂಡು ನನಗೆ ಅಪ್ಲೋಡ್ ಮಾಡೋಕ್ಕಾಗುತ್ತೋ ಅದನ್ನು ನಾನು ಮಾಡ್ತಾಯಿದ್ದೀನಿ. ಅದು ಬೇರೆಯವ್ರಿಗೆ ಹೆಲ್ಪ್ ಆಗೋವಂತಹ ವಿಷಯಗಳು, ಹೆಲ್ಪ್ ಆಗುವಂತಹ ಟಾಪಿಕ್ಸ್ಗಳನ್ನೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸುಮ್ಮನೆ ಟೈಮ್ ಪಾಸು ಆ ಥರ ಯಾವುದನ್ನು ಮಾಡ್ತಾಯಿಲ್ಲ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ಈ ಥರನೇ ರೊಟ್ಟಿ ಮಾಡೋದು. ಸೊ ನಾನು ರೊಟ್ಟಿ ವಿಷಯ ಮಾತಾಡ್ತಾ ಎಲ್ಲಿಗೋ ಹೋಯಿತು. ಸೊ ನೀವು ನೋಡ್ತಾ ಇರ್ಬೋದು, ಈ ಥರ ದೊಡ್ಡದಾಗಿ ಚೆನ್ನಾಗಿ ನನಗೆ ಅಂದರೆ ಪ್ರಾಕ್ಟೀಸ್ ಇದೆ. ಇದು ಮುಂಚೆ ಅಷ್ಟು ಇರಲಿಲ್ಲ, ಇವಾಗ ಒಂದು 2-3 ಇಯರ್ಸಿಂದ ನನಗೆ ತುಂಬಾ ಮಾಡಿ ಪ್ರಾಕ್ಟೀಸ್ ಆಗಿರೋದ್ರಿಂದ ನನಗೆ ಈಸಿಯಾಗಿ ಬಂದ್ಬಿಡುತ್ತೆ. ನಾನು ರೊಟ್ಟಿಗಳೆಲ್ಲ ಯಾಕೆ ವೈಟ್ ಇದೆ ಅಂತ ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಯಾವ ಥರ ರಾಗಿ ಹಿಟ್ಟನ್ನು ರೆಡಿ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಟೈಮ್ ಇದು ಇಂಟ್ರೆಸ್ಟ್ ಇದ್ದರೆ ನೀವು ಒಂದು ಸಲ ಚೆಕ್ ಮಾಡ್ಬೋದು. ಈ ಥರ ನೀವು ರೊಟ್ಟಿನ ಟ್ರೈ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವರು ಯಾವಾಗಲೂ ಲಟ್ಸಿ ಯಾವಾಗಲೋ ಬೇಯಿಸಿ ಆ ಥರ ಎಲ್ಲ ಮಾಡಿದ್ರೆ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋಲ್ಲ. ಈವನ್ ರೊಟ್ಟಿ ಆಗಲಿ ಚಪಾತಿ ಆಗಲಿ ನೀವು ನೋಡ್ಬೋದು, ಈ ಥರ ಆವಾಗಲೇ ಲಟ್ಟಿಸ್ಬಿಟ್ಟು ಆವಾಗಲೇ ಬೇಯಿಸಿದ್ರೆ ಅದ್ರದ್ದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಡಿಫ್ರೆಂಟಾಗಿ ಅಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾವಾಗಲೂ ಲಟ್ಟಿಸಿ ಯಾವಾಗಲೂ ಬೇಯಿಸೋದು ಆ ಥರ ಎಲ್ಲ ಮಾಡಿದ್ರೆ ಇದು ಸ್ವಲ್ಪ ಕಷ್ಟನೇ. ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲರಿಗೂ ಬರುತ್ತೆ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವ, ಅದೇ ಥರ. ಸೊ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಬೇಗ ಮಾಡೋದನ್ನು ಕಲ್ತ್ಕೊಂಡ್ರೆ ಬೇಗನೆ ತುಂಬಾ ಚೆನ್ನಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು.
ಸೊ ನಾನು ಈ ಥರ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಒಂದು ಸಲ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಇದೇ ಚಟ್ನಿನ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಆ ರೆಸಿಪಿನೂ ಬೇಕಂತಂದರೆ ವಿಡಿಯೋನ ಒಂದು ಸಲ ನನ್ನ ವಿಡಿಯೋದಲ್ಲಿ ಬ್ರಿಂಜಲ್ ಚಟ್ನಿ ಅಂತಲೇ ಹಾಕಿದ್ದೀನಿ, ಅದನ್ನು ಒಂದು ಸಲ ನೋಡ್ಕೊಳ್ಳಿ. ನಿಮಗೆ ಒಂದು ಸಲ ಟ್ರೈ ಮಾಡಿದ್ಮೇಲೆ ಯಾವ ಥರ ಇತ್ತು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನಗಿಲ್ಲಿ ಯಾರಿಗೆ ಹರ್ಟ್ ಮಾಡಬೇಕನ್ನೋಂಥ ಉದ್ದೇಶ ಇಲ್ಲ. ಸೊ ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನನಗೇನು ಗೊತ್ತಿರುತ್ತೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗೋದು. ಸೊ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.